ಗ್ರಾಮೀಣ ಭಾಗದ ಜನರಿಗೆ ಹಾಗೂ ದೇಶದಾದ್ಯಂತ ಬರುವ ಭಕ್ತಾದಿಗಳಿಗೆ ಸಮೀಪದಲ್ಲೇ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಜಸ್ಟಿಸ್ ಕೇರ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ವತಿಯಿಂದ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಹಾಗೂ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಮತ್ತು ಆದಿ ಕೊರಗತನಿಯ ದೈವಸ್ಥಾನದ ಸಹಕಾರದಲ್ಲಿ ಸ್ಥಾಪಿಸಲಾದ ದೆಕ್ಕಾಡು ಕುತ್ತಾರಿನ ಆದಿಸ್ಥಳ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಪರಿಸರದಲ್ಲಿ ಆದಿಸ್ಥಳ ಕೊರಗಜ್ಜ ಸೇವಾ ಕ್ಲಿನಿಕ್ನ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ನಿಟ್ಟೆ ಸೇವಾ ಕ್ಲಿನಿಕ್ ಅನ್ನು ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ಸೇವಾ ಕೇಂದ್ರಗಳ ಅಗತ್ಯತೆ ಇದ್ದು ಸಮಾಜಮುಖಿ ಆರೋಗ್ಯ ಯೋಜನೆಗಳು ಸಾರ್ವಜನಿಕ ಆರೋಗ್ಯದ ಬೆಳವಣಿಗೆಗೆ ನೆರವಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಕೆಎಸ್ ಹೆಗ್ಡೆ ವೈದ್ಯಕೀಯ ಅಕಾಡೆಮಿಯ ಡೀನ್ ಡಾಕ್ಟರ್ ಬಿ ಸಂದೀಪ್ ರೈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಉನ್ನತ ಮಟ್ಟದ ವೈದ್ಯಕೀಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಮುದಾಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸೇತುವೆಯಾಗಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸಲಿದೆ. ಸಂಜೆ 4 ರಿಂದ 6 ಗಂಟೆಯವರೆಗೆ ಕಾರ್ಯಾಚರಿಸಲಿದ್ದು ಚಿಕಿತ್ಸೆ ಜೊತೆಗೆ ಔಷಧಿಯನ್ನು ಉಚಿತವಾಗಿ ಕ್ಲಿನಿಕ್ನಲ್ಲಿ ಒದಗಿಸಲಾಗುವುದು ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕ್ಕಳ, ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಸೇವಾ ಕ್ಲಿನಿಕ್ನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ನಾವು ಕ್ಷೇಮ ಆಸ್ಪತ್ರೆ ಮತ್ತು ವೈದ್ಯಕೀಯ ವಿದ್ಯಾಸಂಸ್ಥೆಯ ವತಿಯಿಂದ ಸಾರ್ವಜನಿಕರಿಗೆ ಇಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಒಂದು ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮಲ್ಲಿ ಸಂದೀಪ್ ರೈ ಅವರಿರ್ಬೋದು, ನಮ್ಮ ಸುಮಲತಾ ಮೇಡಮ್ ಇರ್ಬೋದು, ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ವ್ಯವಸ್ಥಾಪನಾ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ತಪಾಸಣೆ ಹಾಗೂ ಔಷಧಿಗಳನ್ನು ವಿತರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೊರಗಜ್ಜ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಸೇವಾ ಟ್ರಸ್ಟ್ನವರು ಕೇಳಿಕೊಂಡಾಗ ನಮಗೆ ಆಸ್ಪತ್ರೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಆ ಅವಕಾಶವನ್ನು ಉಪಯೋಗಿಸಿ ಇಲ್ಲಿ ಸೇವಾ ಕೇಂದ್ರವನ್ನು ಒಂದು ಮೆಡಿಕಲ್ ಫೆಸಿಲಿಟಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಫೆಸಿಲಿಟಿ 4 ರಿಂದ 6 ಗಂಟೆವರೆಗೆ ಅವರು ಕೇಳಿದ ಟೈಮಿಗೆ ಮಾಡಿಕೊಟ್ಟಿದ್ದೇವೆ. ಇದು ಪೂರ್ತಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಎಲ್ಲ ಔಷಧಿಗಳು ಫ್ರೀ. ಇಲ್ಲಿಂದ ಏನಾದರೂ ಅಡ್ಮಿಷನ್ ಬಂದರೆ ಅವರಿಗೆ ಒಂದು 20% ಕನ್ಸೆಷನ್ ಸಹ ಸಿಗ್ತದೆ ನಮ್ಮ ಆಸ್ಪತ್ರೆ ವತಿಯಿಂದ. ಸೊ ಇದೊಂದು ಚೆನ್ನಾಗಿ ನಡೀಲಿ. ಇಲ್ಲಿದ್ದು ಬಂದ ಭಕ್ತಾದಿಗಳು ಹುಷಾರಾಗಲಿ, ಹೋಗಲಿ. ಇಲ್ಲಿಂದಲೇ ಮದ್ದು ತಗೊಂಡು ಹೋಗುವಾಗೆ ಆಗಲಿ, ನಮಗೇನು ಅಡ್ಮಿಷನ್ ಆಗಬೇಕು ಅಂತಲ್ಲ, ಇಲ್ಲಿಂದ ಫ್ರೀ ಟ್ರೀಟ್ಮೆಂಟ್ ಆಗಿ ತಗೊಂಡು ಹೋಗುವಾಗೆ ಆಗಲಿ. ಎಷ್ಟು ವರ್ಷ ನಮಗೆ ನಡೆಸಲಿಕ್ಕೆ ಆಗ್ತದೆ ಅಷ್ಟು ಕಾರ್ಯವನ್ನು ನಾವು